1967ರ ನಂತರ ಯಾವಾಗ ಕಾಂಗ್ರೆಸ್ ಅನ್ನ ಛಿದ್ರ ಮಾಡಿ ಡಿಎಂಕೆ ಆಡಳಿತಕ್ಕೆ ಬಂದಿತ್ತು ಅವತ್ತಿನಿಂದಲೂ ಕೂಡ 1967ರಿಂದ 72ರ ತನಕ ಡಿಎಂಕೆ ವರ್ಸಸ್ ಸರ್ಕಾರಗಳಾಗ್ತಾ ಇತ್ತು. 72ರಲ್ಲಿ ಎಐಡಿಎಂಕೆ ಸ್ಥಾಪನೆ ಆಯಿತು. ಅಲ್ಲಿಂದ ಇಲ್ಲಿಗೆ ತನಕ 50-60 ವರ್ಷಗಳ ಕಾಲ ತಮಿಳುನಾಡು ರಾಜ್ಯವನ್ನ ಎರಡು ಪಾರ್ಟಿಗಳಾಡಿತ್ತು. ಯಾವ್ಯಾವುದು? ಡಿಎಂಕೆ ಮತ್ತು ಎಐಎಡಿಎಂಕೆ. ದ್ರಾವಿಡ ಸಿದ್ಧಾಂತದ ಮೇಲೆ ರಾಜಕಾರಣ ಆಗ್ತಾ ಇದ್ದಂತಹ ರಾಜ್ಯ ಅದು. ದ್ರಾವಿಡ ಅಸ್ಮಿತೆ, ತಮಿಳುನಾಡಿನ ರಾಜಕಾರಣ, ತಮಿಳುನಾಡಿನ ತಮಿಳು ಭಾಷೆ, ಅಲ್ಲಿಯ ಸಂಸ್ಕೃತಿ ಎಲ್ಲವೂ ಕೂಡ ಅದರ ಆಧಾರದ ಮೇಲೆ ನಡೀತಾ ಇತ್ತು. ಆದರೆ ಇದೀಗ ದಳಪತಿ ವಿಜಯ್ ತಮ್ಮದೇ ಆದಂತಹ ಒಂದು ಟಿವಿಕೆ ಎನ್ನುವಂತಹ ಪಾರ್ಟಿಯನ್ನ ಕಟ್ಟುವುದರ ಮುಖಾಂತರ ಯಾರ ಅಂದಾಜಿಗೂ ಸಿಗದೆ ಅಂಡರ್ ಕರೆಂಟ್ ಆಗಿ ಮತಗಳನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ನಿನ್ನೆಯೂ ಕೂಡ ನಾವು ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. 2 ಕೋಟಿಗಿಂತಲೂ ಕೂಡ ಅಧಿಕ ಅಭಿಮಾನಿಗಳು ವಿಜಯ್ ಅವರಿಗಿದ್ದಾರೆ. ಆ ಅಭಿಮಾನ ಮತವಾಗಿ ಕನ್ವರ್ಟ್ ಆಗುತ್ತಾ? ಈ ಪ್ರಶ್ನೆ ನಿನ್ನೆಯ ತನಕವೂ ಕೂಡ ಕಾಡ್ತಾ ಇತ್ತು. ಆದರೆ ಇವತ್ತು ತಮಿಳುನಾಡಿನ ಚುನಾವಣೆಯ ಫಲಿತಾಂಶವನ್ನು ಗಮನಿಸ್ತಾ ಬಂದರೆ ಹೌದು, ಅದೆಲ್ಲವೂ ಕೂಡ ಮತವಾಗಿ ಕನ್ವರ್ಟ್ ಆಗಿದೆ. ಭಾಷಾ ವಿಚಾರದಲ್ಲಿ, ಸಾಂಸ್ಕೃತಿಕತೆಯಲ್ಲಿ ಎಲ್ಲದರಲ್ಲೂ ಕೂಡ ಈ ಟಿವಿಗೆ ಅದನ್ನು ಅನುಕರಣೆ ಮಾಡಿದರೂ ಕೂಡ ಅದರ ಜೊತೆಗೆ ಜಾತ್ಯತೀತತೆ, ಸಾಮಾಜಿಕ ನ್ಯಾಯ, ತಾಂತ್ರಿಕವಾಗಿ ತಮಿಳುನಾಡನ್ನು ಕಟ್ಟುವುದರ ಹೇಗೆ, ತಮಿಳುನಾಡನ್ನು ಅಭಿವೃದ್ಧಿ ಪಡಿಸೋದು ಹೇಗೆ, ಇವೆಲ್ಲದರ ಬಗ್ಗೆ ಕನಸು ಕಂಡಿದ್ರು. ಇದರ ಜೊತೆಗೆ ಡಿಎಂಕೆ ಮತ್ತು ಎಐಎಡಿಎಂಕೆ ಜೊತೆಗೆ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರು. ಎಲ್ಲ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೂಡ ಇದೀಗ ಟಿವಿಕೆ ಅಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ. ದ್ರಾವಿಡ ಕೋಟೆ ಇದೀಗ ಧೂಳಿಪಟ ಆಗಿದೆ. ಹೆಂಗ್ ಧೂಳಿಪಟ ಆಯಿತು? ಚೊಚ್ಚಲ ಚುನಾವಣೆಯಲ್ಲಿಯೇ ಊಹೆಗೂ ಮೀರಿದ ಸಾಧನೆಯನ್ನ ವಿಜಯ್ ನೇತೃತ್ವದ ಟಿವಿಕೆ ಮಾಡ್ತಾ ಇದೆ. ಯಾರ ಊಹೆಗೂ ಕೂಡ ಸಿಕ್ಕಿರಲಿಲ್ಲ ಇಂಥದ್ದೊಂದು ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ. ಈ ಹಿಂದೆ ಅವರು ಒಂದು ಅಭಿಮಾನಿ ಸಂಘವನ್ನ ಕಟ್ಟಿದಾಗ ಸಾಮಾಜಿಕ ಚಟುವಟಿಕೆ ಮಾಡ್ತಾ ಇದ್ರು, ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದ್ರು, ಬಡವರಿಗೆ ಸಹಾಯಗಳನ್ನು ಮಾಡ್ತಾ ಇದ್ರು. ಅದರ ಪಾಡಿಗೆ ಅದು ಹೋಗ್ತಾ ಇತ್ತು. ಅವೆಲ್ಲದರ ನಂತರ ಯಾವಾಗ ಈ ಪಾರ್ಟಿಯನ್ನು ಅವರು ಕಟ್ಟಿ ಸಂಪೂರ್ಣವಾಗಿ ರಾಜಕಾರಣಕ್ಕೆ ಬರ್ತೀನಿ ಅಂತ ನಿಂತ್ರಲ್ಲ, ಅವತ್ತಿನಿಂದ ಎಲ್ಲ ಬೆಳವಣಿಗೆಗಳು ಶುರುವಾಯಿತು. ನೀವು ಗಮನಿಸಿ, 1989ರಲ್ಲಿ MGR ಸಾವಾಗುತ್ತೆ. ಆ ಸಾವಿನ ಅಸ್ಥಿರತೆಯ ನಂತರ ಡಿಎಂಕೆ ಅಧಿಕಾರಕ್ಕೆ ಬರುತ್ತೆ. ಎಲ್ಲಿ? ತಮಿಳುನಾಡಲ್ಲಿ. 1991ರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯ ನಂತರ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಎಐಡಿಎಂಕೆ ಜಯಲಲಿತಾ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಏನಾಗಿತ್ತು ಅನ್ನೋದನ್ನು ನೋಡ್ತಾ ಇದ್ದೀವಿ. 1996ರಲ್ಲಿ ಜಯಲಲಿತಾ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬರುತ್ತೆ. ಇದನ್ನ ಹೊರತುಪಡಿಸಿ ಡಿಎಂಕೆ ಅಧಿಕಾರಕ್ಕೆ ಬರುತ್ತೆ. 2001ರಲ್ಲಿ ಎಐಎಡಿಎಂಕೆ ಅಧಿಕಾರಕ್ಕೆ ಬರುತ್ತೆ. 2006ರಲ್ಲಿ ಡಿಎಂಕೆ ಬರುತ್ತೆ. 2011ರಲ್ಲಿ ಮತ್ತು 2016ರಲ್ಲಿ ಎಐಎಡಿಎಂಕೆ ಅಧಿಕಾರಕ್ಕೆ ಬಂತು. ಹೀಗೆ ಸತತ 10 ವರ್ಷಗಳಿಂದ ಅಧಿಕಾರದಿಂದ ದೂರ ಇದ್ದಂತಹ ಡಿಎಂಕೆ 2021ರಲ್ಲಿ ಅಧಿಕಾರಕ್ಕೆ ಬಂತು. ಆದರೆ ಇದೀಗ ಅಧಿಕಾರವನ್ನು ಕಳೆದುಕೊಳ್ತಾ ಇದೆ. ಯಾವುದರ ಮುಖಾಂತರ? ನಟ ವಿಜಯ್ ಅವರ ತಮಿಳುಗ ವೆಟ್ರಿ ಕಳಗಂ ಎನ್ನುವಂತಹ ಒಂದು ಪಾರ್ಟಿ ಇಂಥದ್ದೊಂದು ಅಂಡರ್ ಕರೆಂಟ್ ಮುಖಾಂತರ ಡಿಎಂಕೆ ಆಡಳಿತವನ್ನು ಕೊನೆಗೊಳಿಸಿದೆ. ಇಷ್ಟು ದಿನಗಳ ಕಾಲ ಏನಿತ್ತು? ಒಂದು ಮನೋಭಾವ ಇತ್ತು. ದ್ರಾವಿಡ ರಾಜಕಾರಣ ಮತ್ತು ದ್ರಾವಿಡ ಸಿದ್ಧಾಂತ ಅನ್ನೋದು ಕೇವಲ 2 ಪಾರ್ಟಿಗಳಿಗೆ ಮಾತ್ರ ಸೀಮಿತ, ಡಿಎಂಕೆ ಮತ್ತು ಎಐಎಡಿಎಂಕೆಗೆ ಅಂತ. ಆದರೆ ನಟ ವಿಜಯ್ ಮಾತ್ರ ಅಲ್ಲಿ ಗೆಲ್ಲುವ ಮುಖಾಂತರ ನನ್ನ ಅಸ್ತಿತ್ವವು ಕೂಡ ಇಲ್ಲಿದೆ ಅಂತ. ಚುನಾವಣಾ ಸಮಯದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಅವರು, ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಇರ್ತವೆ, ಆದರೆ ಸಿಂಹ ಮಾತ್ರ ಅಲ್ಲಿಯ ಎಲ್ಲ ಪ್ರಾಣಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ. ನಾನು ಹಾಗೆ ಒಬ್ಬಂಟಿಯಾಗೆ ತಮಿಳುನಾಡನ್ನು ಕಂಟ್ರೋಲ್ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಆ ವ್ಯಕ್ತಿ ಮಾತನಾಡಿದ್ರು. ಇದೀಗ ಅದು ನಿಜ ಆಗ್ತಾ ಇದೆ. ಯಾವುದರ ಮುಖಾಂತರ? ಫಲಿತಾಂಶದ ಮುಖಾಂತರ. ಹಾಗಾದ್ರೆ ತಮಿಳುನಾಡಿನ ಚುನಾವಣೆಯ ಫಲಿತಾಂಶ ಏನಾಯಿತು? ಚುನಾವಣೆಯ ಫಲಿತಾಂಶ ಅನ್ನೋದನ್ನು ನೋಡೋದಾದ್ರೆ ಡಿಎಂಕೆ 74, ಎಐಎಡಿಎಂಕೆ 51, 109 ಟಿವಿಕೆ. ಇದರ ಜೊತೆಗೆ ಅದರ್ಸ್ 0. 118 ಬೇಕು ಬಹುಮತಕ್ಕೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ 118 ಸ್ಥಾನಗಳನ್ನು ಗೆಲ್ಲಬೇಕು. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಇವತ್ತಿನ ಫಲಿತಾಂಶ 2021ರಲ್ಲಿ ವ್ಯತಿರಿಕ್ತ ಆಗಿತ್ತು. 234 ಕ್ಷೇತ್ರಗಳ ಪೈಕಿ 2021ರಲ್ಲಿ ಡಿಎಂಕೆ 133 ಸ್ಥಾನಗಳನ್ನು ಗೆದ್ದಿದ್ರೆ ಕಾಂಗ್ರೆಸ್ 18 ಗೆದ್ದಿತ್ತು, ಎಐಎಡಿಎಂಕೆ 66 ಸ್ಥಾನ ಗೆದ್ದಿತ್ತು, ಪಿಎಂಕೆ 5 ಸ್ಥಾನ ಗೆದ್ದಿತ್ತು, ಬಿಜೆಪಿ 4 ಸ್ಥಾನ. ಆದರೆ ಈ ಬಾರಿಯ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀರಿ,
ಅಧೋಗತಿಗೆ ಹೋಗ್ತಾ ಇದೆ ಡಿಎಂಕೆ. ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ತಂದೆ ಅವರ ತಂದೆ ಎಂಕೆ ಸ್ಟಾಲಿನ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆಡಳಿತ ಇದ್ದಾಗಲೂ ಕೂಡ ಅಲ್ಲಿ ಬಂದಂತಹ ಅನೇಕ ಸಮಸ್ಯೆಗಳು, ಭ್ರಷ್ಟಾಚಾರದ ಆರೋಪಗಳು, ಅವರ ಬಂದಿರುವಂತಹ ಕೆಲವೊಂದಿಷ್ಟು ಅಲಿಗೇಷನ್ಗಳು, ಇವೆಲ್ಲದರ ಹೊರತಾಗಿ ಇದೀಗ ಡಿಎಂಕೆ ಅಲ್ಲಿ ಆಡಳಿತವನ್ನು ಕಳೆದುಕೊಂಡು ಬಿಟ್ಟಿದೆ. ಇದರ ಜೊತೆಗೆ ಈ ಒಂದು ಫಲಿತಾಂಶವನ್ನು ನೀವು ನೋಡ್ತಾ ಇದ್ದೀರಿ. ಆದರೆ ಅನೇಕ ಎಕ್ಸಿಟ್ ಪೋಲ್ಗಳು ಮಾತ್ರ ಇಂಥದ್ದೊಂದು ಫಲಿತಾಂಶವನ್ನು ಕೊಟ್ಟಿರಲಿಲ್ಲ. ಅದು ಗಮನಿಸಬೇಕಾದಂತಹ ಸಂಗತಿ. ಎಲ್ಲ ಲೆಕ್ಕಾಚಾರಗಳು ಕೂಡ ಉಲ್ಟಾ ಪಲ್ಟಾ ಆಗಿದೆ ತಮಿಳುನಾಡಲ್ಲಿ. ಏನೇನಾಯ್ತು ಹಾಗಾದ್ರೆ ಉಲ್ಟಾ ಪಲ್ಟಾ? ದಳಪತಿ ವಿಜಯ್ ದ್ರಾವಿಡ ನಾಡಿನ ಕಿಂಗ್, ಇಂಥದ್ದೊಂದು ಸಮೀಕ್ಷೆಯನ್ನ ಆಕ್ಸಿಸ್ ಮೈ ಇಂಡಿಯಾ ಕೊಟ್ಟಿತ್ತು. ಅವ್ರು ಹೇಳಿದ್ರು 41% ವೋಟನ್ನು ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಯಾವ ಡಿಎಂಕೆ ಮತ್ತು ಎಐಎಡಿಎಂಕೆ 2021 ಚುನಾವಣೆಯಲ್ಲಿ ಗಳಿಸಲಾಗದ ಮತ ಪ್ರಮಾಣವನ್ನ ಟಿವಿಕೆ ಗಳಿಸುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಡಿಎಂಕೆ 37%, ಎಐಎಡಿಎಂಕೆ 33% 2021 ಚುನಾವಣೆಯಲ್ಲಿ. ಆದರೆ ಮೊದಲ ಬಾರಿಗೆ ಚುನಾವಣೆಗೆ ಬಂದಿರುವಂತಹ ಟಿವಿಕೆ, ವಿಜಯ್ ಅವರ ಟಿವಿಕೆ 41% ಮತಗಳನ್ನು ಗಳಿಸುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳಿತ್ತು. ಗಮನಿಸಬೇಕಾದ ಸಂಗತಿ ಇದು. ಯಾಕೆ ಅಂತ ಹೇಳಿದ್ರೆ, ನಾನು ಇತಿಹಾಸಕ್ಕೆ ಬರ್ತೀನಿ. 1972ರಲ್ಲಿ MGR ಹೊಸ ಪಾರ್ಟಿನ ಎಐಡಿಎಂಕೆಯನ್ನು ಕಟ್ಟಿದಾಗ ಅವರು ಡಿಎಂಕೆಯಲ್ಲಿ ಇದ್ರು. ರಾಜಕೀಯ ಹಿನ್ನೆಲೆ ಇತ್ತು ಅವರಿಗೆ. ಆದರೆ ವಿಜಯ್ ಅವರಿಗೆ ರಾಜಕೀಯ ಹಿನ್ನೆಲೆ ಇಲ್ಲ. ಸಿನಿಮಾ ರಂಗದಲ್ಲಿ ಅತ್ಯುನ್ನತ ನಾಯಕ, ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ, ಎಲ್ಲವೂ ಕೂಡ ಓಕೆ. ಸಿನಿಮಾ ರಂಗದಲ್ಲಿ ಹೆಸರಿತ್ತು. ಆದರೆ ಅದನ್ನು ಹೊರತುಪಡಿಸಿ ರಾಜಕಾರಣದಲ್ಲಿ ಶೂನ್ಯ, ಯಾವ ಬೆಂಬಲ ಯಾವುದು ಕೂಡ ಇರಲಿಲ್ಲ. ಆದರೆ ಪಾರ್ಟಿಯನ್ನು ಕಟ್ಟಿದ ನಂತರ ಇವರಿಗೆ 41% ಮತಗಳು ಬರುತ್ತೆ ಅಂತ ಹೇಳಿದ್ರೆ ಇಟ್ಸ್ ಅನ್ಇಮ್ಯಾಜಿನೇಬಲ್. ಪಿ ಮಾರ್ಕ್ ಹೇಳಿತ್ತು 16ರಿಂದ 26 ಬರ್ಬೋದು ಅಂತ, ಮ್ಯಾಟ್ರಿಜ್ನವರು ಹೇಳಿದ್ರು 10ರಿಂದ 12 ಸೀಟ್ಗಳು ಬರ್ಬೋದು ಅಂತ. ಆದರೆ ಇನ್ನುಳಿದ ಬಹುತೇಕ ಪೋಲ್ಗಳು ವಿಜಯ್ಗೆ ಒಂದು 15ಕ್ಕಿಂತ ಹೆಚ್ಚು ಸೀಟ್ಗಳು ಬರಲಿಕ್ಕಿಲ್ಲ ಅನ್ನುವಂತಹ ಮಾತುಗಳನ್ನು ಅವರು ಸಮೀಕ್ಷೆಯಲ್ಲಿ ಹೇಳಿದರು. ಎಲ್ಲರ ಲೆಕ್ಕಾಚಾರ ಏನಾಗಿತ್ತು ಅಂತ ಹೇಳಿದ್ರೆ, ಎಐಎಡಿಎಂಕೆಗೆ ಬರುವಂತಹ ಕೆಲವೊಂದಿಷ್ಟು ಮತಗಳನ್ನು ಮತ್ತು ಕೆಲವೊಂದಿಷ್ಟು ಸ್ಥಾನಗಳನ್ನು ವಿಜಯ್ ಅವರು ಗೆಲ್ಲಬಹುದು ಅಂತ ಅನೇಕರು ಮಾತನಾಡಿದ್ರು. ನಾವು ಕೂಡ ಅಂಥದ್ದೇ ಚರ್ಚೆಗಳನ್ನು ಮಾಡಿದ್ವಿ. ಆ ಮುಖಾಂತರ ನಟ ವಿಜಯ್ ಕಿಂಗ್ ಆಗೋದಿಲ್ಲ, ಬದಲಾಗಿ ಕಿಂಗ್ ಮೇಕರ್ ಆಗಬಹುದು ಎನ್ನುವಂಥ ಚರ್ಚೆಗಳು. ಅಂದರೆ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಪ್ರತಿ ಚುನಾವಣೆಯಲ್ಲಿ ನಾನು ಕಿಂಗ್ ಮೇಕರ್ ಅಂತ ಎಲ್ಲ ಮಾತನಾಡ್ತಾರಲ್ಲ, ಆ ರೀತಿಯಾಗಿ ತಮಿಳುನಾಡಲ್ಲಿ ಈ ಬಾರಿ ವಿಜಯ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ವಿಪರ್ಯಾಸ ನೋಡಿ, ಇವತ್ತು ಅವರೇ ಕಿಂಗ್ ಆಗುವಂಥ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದು ತಮಿಳುನಾಡಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ವಿಜಯ್ ಗೆಲುವಿನ ಮಹಾತಂತ್ರ ಸಿನಿಮಾ ತ್ಯಾಗದ ಪ್ರತಿಫಲ ಇದೆ. ಅವರು ಯಾವಾಗ ನಾನು ಸಂಪೂರ್ಣವಾಗಿ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಅವತ್ತು ಸಿನಿಮಾವನ್ನು ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದರು. ಅವರು ಒಂದು ಸೆಂಟೆನ್ಸ್ ಹೇಳಿದರು. ಕೊನೆಯ ಸಿನಿಮಾದ ಆಡಿಯೋ ಬಿಡುಗಡೆ ಸಮಯದಲ್ಲಿ ಒಂದು ಸೆಂಟೆನ್ಸ್ ಬಳಕೆ ಮಾಡಿದರು. ಯಾವ ಅಭಿಮಾನಿಗಳು ನನಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದಾರೋ ಅದೇ ಅಭಿಮಾನಿಗಳಿಗಾಗಿ ನಾನು ಇವತ್ತು ಸಿನಿಮಾ ಬಿಡ್ತಾ ಇದ್ದೀನಿ ಅಂತ. ಅದರರ್ಥ ಆ ಅಭಿಮಾನಿಗಳ ರಾಜಕೀಯ ತುಡಿತ ಆ ರೀತಿಯಾಗಿತ್ತು. ಅದರ ಪರಿಣಾಮವಾಗಿ ಸಿನಿಮಾವನ್ನು ಬಿಟ್ಟು ಹೊರಗಡೆ ಬಂದು ರಾಜಕಾರಣಕ್ಕೆ ನಿಂತರು. ಆ ರಾಜಕಾರಣದಲ್ಲೇ ಸಂಪೂರ್ಣವಾಗಿ ಯಶಸ್ಸನ್ನು ಕಾಣ್ತೀನಿ ಎನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ರು. ಅದರ ಭಾಗವಾಗಿ ಒಂದು ಉತ್ತುಂಗದಲ್ಲಿ ಇದ್ದಾಗಲೇ ಅದನ್ನು ತ್ಯಜಿಸಿದ್ರು, ಸಿನಿಮಾಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ರು. ಯುವ ಜನತೆ, ಮಹಿಳೆಯರು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಯಾಕಂದರೆ ಅವರೊಂದು ಯಾಪ್ ಕೂಡ ಮಾಡಿದ್ರಂತೆ. ಟಿವಿಗೆ ಒಂದು ಯಾಪ್ ಮಾಡಿ, ಆ ಯಾಪ್ ಮುಖಾಂತರ ಮಹಿಳೆಯರು, ಯುವಕರು 18ರಿಂದ 40 ವಯಸ್ಸಿನ ಈ ಏಜ್ನವ್ರು ಏನಿದ್ದಾರೆ ಅವರೆಲ್ಲರನ್ನ ಟಾರ್ಗೆಟ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಅದರ ಭಾಗವಾಗಿ ಅನೇಕ ಘೋಷಣೆಗಳನ್ನು ಕೂಡ ಅವರು, ಅಂದರೆ ಉಚಿತ ಘೋಷಣೆಗಳು ಹೇಗೆ ತಮಿಳುನಾಡಿನ ರಾಜಕಾರಣದಲ್ಲಿ ಪ್ರಚಲಿತದಲ್ಲಿದೆಯೋ ಅದೇ ಮಾದರಿಯಲ್ಲಿ ಅನೇಕ ಉಚಿತ ಯೋಜನೆಗಳನ್ನು ಕೂಡ ಅವರು ಘೋಷಣೆ ಮಾಡಿದ್ರು. ಅದರ ಭಾಗವಾಗಿ ಇದೀಗ ಅವರು ಕಿಂಗ್ ಆಗಿದ್ದಾರೆ. ಎಲ್ಲಿ ಅಂತ ಹೇಳಿದರೆ ತಮಿಳುನಾಡಲ್ಲಿ. ಇದರ ಜೊತೆಗೆ ಈ ಹಿಂದೆಯೂ ಕೂಡ ಜಯಲಲಿತಾ, MGR ಆಗಿರ್ಬೋದು, ಬೇರೆದವರು ಎಲ್ಲರೂ ಕೂಡ ಸಿನಿಮಾ ರಂಗವನ್ನು ಬಿಟ್ಟು ಬಂದು ರಾಜಕಾರಣಕ್ಕಾಗಿ ನಿಂತಿದ್ರು. ಅದೇ ಮಾದರಿಯಲ್ಲಿ ವಿಜಯ್ ಅವರು ಇದೀಗ ಬಂದು ನಿಂತಿರೋದು ಸಿನಿಮಾವನ್ನು ಹೊರತುಪಡಿಸಿ. ಇದರ ಜೊತೆಗೆ ಕಿಂಗ್ ಮೇಕರ್ ಅಲ್ಲ, ಇದೀಗ ಕಿಂಗ್ ಆಗಿದ್ದಾರೆ ದಳಪತಿ ವಿಜಯ್. ಯಾವ ಕಾರಣಕ್ಕಾಗಿ ಕಿಂಗ್ ಆದ್ರು? ಕಾವೇರಿ ಡೆಲ್ಟಾ ರೈತರ ಅಸಮಾಧಾನ ಇತ್ತು. ಯಾರ ವಿರುದ್ಧ ಅಂತ ಹೇಳಿದರೆ ಇವತ್ತಿನ DMK ಸರ್ಕಾರದ ವಿರುದ್ಧ. ನಿಮಗೆ ಕಾವೇರಿ ಡೆಲ್ಟಾ ಪ್ರದೇಶ ಅಂತ ಹೇಳಿದ್ರೆ ಅನ್ನದ ತಟ್ಟಿಲು ಅಂತ ಕರೀತಾರೆ, ಅನ್ನದ ಬಟ್ಟಿಲು ಅಂತ ಕರೀತಾರೆ ಅದನ್ನು, ಆ ಪ್ರದೇಶವನ್ನು. ಯಾರು ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೋ ಅವರು ತಮಿಳುನಾಡಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತ. ಈ ಕಾವೇರಿ ಡೆಲ್ಟಾ ಪ್ರದೇಶದಲ್ಲಿ ಒಟ್ಟು 41 ವಿಧಾನಸಭಾ ಕ್ಷೇತ್ರ ಇದೆ. 2021ರಲ್ಲಿ DMK ಈ ಪೈಕಿ 37 ಗೆದ್ದಿತ್ತು. ಆದರೆ ಇವತ್ತು ಅದರ ಪರಿಸ್ಥಿತಿ ಬಹಳ ಕಡಿಮೆ ಆಗಿದೆ.
2021ರಲ್ಲಿ ಈ ಭಾಗದ ರೈತರಿಗೆ 83 ಭರವಸೆಯನ್ನು ಕೊಟ್ಟಿದ್ರು, 10 ಭರವಸೆಗಳನ್ನು ಮಾತ್ರ ಈಡೇರಿಸಿದ್ದಾರೆ ಅನ್ನುವಂಥ ಆರೋಪ ಡಿಎಂಕೆ ಮೇಲೆ ಇತ್ತು. ಈ ಕಾರಣಕ್ಕಾಗಿ ಓಟ್ ಎಲ್ಲವೂ ಕೂಡ ಯಾರಿಗೆ ಶಿಫ್ಟ್ ಆಯಿತು? ಟಿವಿಕೆಗೆ ಶಿಫ್ಟ್ ಆಯಿತು. ತಮಿಳುನಾಡನ್ನು ಗೆಲ್ತಾರೆ ಅಂತ ಎಲ್ಲೆಲ್ಲಿ ಬರುತ್ತೆ? ತಂಜಾವೂರು ಆಗಿರ್ಬೋದು, ತಿರುವಾವೂರು ಆಗಿರ್ಬೋದು, ನಾಗಪಟ್ಟಣಂ ಆಗಿರ್ಬೋದು, ಈ ಎಲ್ಲ ಭಾಗಗಳು ಕೂಡ ಅತಿ ಹೆಚ್ಚು ಪ್ರಾಬಲ್ಯವನ್ನು ಮೆರೆಯುವಂತಹ ಕ್ಷೇತ್ರ. ಇದರ ಜೊತೆಗೆ ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮದ ಬಗ್ಗೆ ಕೊಟ್ಟಂತಹ ಹೇಳಿಕೆ ಏನಂತ ಕೊಟ್ಟರು? ಹೇಳಿಕೆ ಸನಾತನ ಧರ್ಮ ಅನ್ನೋದು ಡೆಂಗ್ಯೂ, ಮಲೇರಿಯಾ, ಕೊರೋನಾ ಇದ್ದಂತೆ, ಅದರ ವಿರುದ್ಧ ಮಾತನಾಡುವುದು ಮಾತ್ರವಲ್ಲ, ಅದನ್ನು ನಾವು ಹೋಗಲಾಡಿಸಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ವ್ಯಾಪಕವಾದಂಥ ವಿರೋಧ. ಹೈಕೋರ್ಟ್ ಕೂಡ ಇದೊಂದು ದ್ವೇಷ ಭಾಷಣ ಅಂತ ಚೀಮಾರಿ ಹಾಕುವ ಪ್ರಯತ್ನವನ್ನು ಮಾಡ್ತು. ಅದು ಕೂಡ ಇದೀಗ ಚುನಾವಣೆಯಲ್ಲಿ ಸೆಟ್ ಬ್ಯಾಕ್ ಆಗಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದರ ಜೊತೆಗೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಜನ ಇದೀಗ ಮಕಾಡೆ ಮಲೆಗೆ ಬಿಟ್ಟಿದ್ದಾರೆ. ಅನೇಕ ಜನ ಪ್ರಮುಖರು ಸೋತಿದ್ದಾರೆ ಚುನಾವಣೆಯಲ್ಲಿ. ಯಾರ್ಯಾರು ಸೋತಿದ್ದಾರೆ? ಟಿವಿಕೆ ಅಲೆಯಲ್ಲಿ ಅನೇಕ ಜನ ಘಟಾನುಘಟಿಗಳು ಸೋತು ಬಿಟ್ಟಿರೋದು. ವಿಜಯ್ ಸೀಟಿಗೆ ಮಕಾಡೆ ಮಲಗಿದ್ದಾರೆ ಬಿಜೆಪಿಯ ನಾಯಕರುಗಳು. ಬಿಜೆಪಿಯ ರಾಜ್ಯಾಧ್ಯಕ್ಷ ನಾಗೇಂದ್ರನ್, ಎಲ್ ಮುರುಗನ್, ಅದರ ಜೊತೆಗೆ ಸೌಂದರ್ಯರಾಜನ್ ರಾಜ್ಯಪಾಲರಾಗಿದ್ದವರು. ರಾಜ್ಯಪಾಲರಾಗಿ ಅದಾದ ನಂತರ ಜನಸೇವೆಗೆ ಬರ್ತೀನಿ ಅಂತ ಹೇಳಿ ಬಿಜೆಪಿ ಸೇರ್ಪಡೆಯಾದರು. ಬಿಜೆಪಿ ಸೇರ್ಪಡೆಯಾಗಿ ಅವರು ಚುನಾವಣೆಗೆ ಬಂದರು. ಇದೀಗ ಚುನಾವಣೆಯಲ್ಲಿ ಸೋತಿದ್ದಾರೆ. ಎಲ್ ಮುರುಗನ್ ಕೇಂದ್ರ ಸಚಿವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಸೋತಿದ್ದಾರೆ. ನೈನಾರ್ ನಾಗೇಂದ್ರನ್ ಅಣ್ಣಾಮಲೈ ಅವರ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ವ್ಯಕ್ತಿ. ಈ ವ್ಯಕ್ತಿಯು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು, ಸಾಧ್ಯವಾಗಿಲ್ಲ ಗೆಲ್ಲೋದಕ್ಕೆ. ಇದು ತಮಿಳುನಾಡಲ್ಲಿ ಈ ಟಿವಿಕೆಯ ಹೊಡೆತಕ್ಕೆ ಸೋತಂತವರ ಪರಿಸ್ಥಿತಿ ಇದು. ಅಂದರೆ ನೀವು ಒಂದು ಲೆಕ್ಕಾಚಾರವನ್ನು ಗಮನಿಸಿ. ಟಿವಿಕೆ ಸ್ವತಂತ್ರವಾಗಿ ಸ್ಪರ್ಧೆಗೆ ಹೋಯಿತು. ಯಾವ ಬಿಜೆಪಿ ಜೊತೆಗೆ ಮೈತ್ರಿ ಆಗಲಿಲ್ಲ, ಡಿಎಂಕೆ ಜೊತೆಗೂ ಕೂಡ ಮೈತ್ರಿ ಆಗಲಿಲ್ಲ. ಡಿಎಂಕೆ ಒಂದು ರಾಜಕೀಯ ವಿರೋಧಿ ಅಂತ ಕರೆದ್ರೆ ಬಿಜೆಪಿ ಒಂದು ಸೈದ್ಧಾಂತಿಕ ವಿರೋಧಿ ಅಂತ ಇದೇ ವಿಜಯ್ ಅವರು ಹೇಳಿದರು. ಅಣ್ಣಾಮಲೈಯವರ ಲೆಕ್ಕಾಚಾರ ಏನಾಗಿತ್ತು? ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ, ಯಾವುದೇ ಕಾರಣಕ್ಕೂ ಕೂಡ ಎಐಎಡಿಎಂಕೆ ಜೊತೆಗೆ ಹೋಗೋದು ಬೇಡ. ಸೋಲ್ತೇವೋ ಗೆಲ್ತೇವೋ ಸೆಕೆಂಡರಿ, ಗೆಲ್ತೇವೋ ಸೋಲ್ತೇವೋ ಅದು ಸೆಕೆಂಡರಿ, ಆದರೆ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ ಅನ್ನುವಂತಹ ಮಾತುಗಳನ್ನು ಯಾರು ಮಾತನಾಡಿದ್ರು? ಅಣ್ಣಾಮಲೈಯವರು ಮಾತನಾಡಿದರು. ಆದರೆ ಕೇಂದ್ರ ಸರ್ಕಾರ ಅಂದರೆ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಸೊಪ್ಪು ಹಾಕದೆ ಎಐಎಡಿಎಂಕೆ ಜೊತೆಗೆ ಮೈತ್ರಿಯನ್ನು ಮಾಡಿಕೊಡ್ತು. ಇದು ಕೂಡ ಬಿಜೆಪಿಗೆ ಅಲ್ಲಿ ಸೆಟ್ ಬ್ಯಾಕ್ ಆಯ್ತಾ ಅನ್ನುವಂಥ ಪ್ರಶ್ನೆಗಳಿದೆ. ಬಿಕಾಸ್ ಅತ್ಯಂತ ಕಡಿಮೆ ಪ್ರಮಾಣದ ಮತವನ್ನು ಗಳಿಸುವುದಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇದೆ. ಇದು ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶ.